ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅನಾಹುತಗಳನ್ನು ಸಮಗ್ರವಾಗಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ. ತಾಲೂಕಿನಲ್ಲಿ ಬಹಳ ಮಳೆಯಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು 24x7 ವಿಪತ್ತು ಎದುರಿಸಲು ಸಿದ್ಧರಿರಬೇಕೆಂದು ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬುಧವಾರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಠಸಾಗರ, ಕೊಲ್ಲಹಳ್ಳಿ, ಆನೆಮಹಲ್, ದೋಣಿಗಲ್, ಕಪ್ಪಳ್ಳಿ, ದೊಡ್ಡತಪ್ಲೆ, ಮಾರನಹಳ್ಳಿ ಗ್ರಾಮಗಳಲ್ಲಿ ಹೆದ್ದಾರಿ ವೀಕ್ಷಣೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈಗಾಗಲೇ ಹೆದ್ದಾರಿಯಲ್ಲಿ ಪರಿಶೀಲನೆ ನಡೆಸಿದ್ದೇನೆ. ಹಾಸನದಲ್ಲಿ ಮುಂಗಾರು ಅನಾಹುತ ಹೆಚ್ಚು ಸಂಭವಿಸುವುದು ಸಾಮಾನ್ಯ. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ಇಲಾಖೆಗಳ ಸಿಬ್ಬಂದಿಗಳಿಗೂ ಮಳೆ ಅನಾಹುತಗಳನ್ನು ಎದುರಿಸಲು ಸಜ್ಜಾಗಿರಲು ಹೇಳಿದ್ದೇನೆ. ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿರುವುದರಿಂದ ಹೆದ್ದಾರಿಯ ಸಾಕಷ್ಟು ಭಾಗದಲ್ಲಿ ಭೂಕುಸಿತ ಸಂಭವಿಸುತ್ತಿದೆ. ಸದ್ಯ ಮಳೆಯಾಗುತ್ತಿರುವುದರಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ಆದರೆ ಅವಘಡ ಸಂಭವಿಸಬಹುದಾದ ಸ್ಥಳಗಳಲ್ಲಿ ಅಧಿಕಾರಿಗಳ ಪಡೆ ಸರ್ವ ಸನ್ನದ್ಧವಾಗಿರುವಂತೆ ಸೂಚನೆ ನೀಡಲಾಗಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವೆಡೆ ಭೂಕುಸಿತಗಳು ಆಗಿದ್ದು, ಕೆಲವೊಂದು ಕಡೆಗಳಲ್ಲಿ ಏಕಮುಖ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ಆನೆಮಹಲ್ ಗ್ರಾಮದ ಅಡಾಣಿಗುಡ್ಡ ಪ್ರದೇಶದಲ್ಲಿರುವ ಜನರ ಸ್ಥಳಾಂತರಕ್ಕೆ ಈಗಾಗಲೇ ಸೂಚನೆ ನೀಡಿದ್ದು, ಇಲ್ಲಿನ ಜನರಿಗೆ ಸೂಕ್ತ ಪರಿಹಾರ ನೀಡಲು ಅಕ್ಕಿ ಅಂಶ ಸಿದ್ಧಪಡಿಸುವಂತೆ ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಇವರು ವರದಿ ನೀಡಿದ ತಕ್ಷಣ ಇಲ್ಲಿನ ನಿವಾಸಿಗಳಿಗೆ ಪರಿಹಾರ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಡಾ ಶ್ರುತಿ, ತಹಶೀಲ್ದಾರ್ ಅರವಿಂದ್, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತಿತರರು ಹಾಜರಿದ್ದರು. ಇದು ನಮ್ಮ ಸಕಲೇಶ್ಪುರ ಇವತ್ತು ಆನೆ ಮಹಲು ಸುಮಾರು ಈ ರೀತಿಯಾಗಿ ಭೂಕುಸಿತ ಆಗ್ತಕ್ಕಂಥ ರಸ್ತೆ ಬದಿಗಳಲ್ಲಿ ಅಂದು 12 ಲೊಕೇಶನ್ಸನ್ನು ಸ್ಥಳಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅವುಗಳಲ್ಲಿ ಒಂದು ತಡೆಗೋಡೆ ಆಗಲಿ, ಒಂದು ವೈಜ್ಞಾನಿಕವಾಗಿ ಯಾವ ರೀತಿ ಅದನ್ನು ಭೂಕುಸಿತವನ್ನು ತಡಿಬೇಕು ಅನ್ನೋದ್ರ ಬಗ್ಗೆಯೂ ಸಹ ಈಗ ಆಲ್ರೆಡಿ ಒಂದು ವರದಿಯನ್ನು ಸಹ ಅವರು ತಯಾರಿಸಿದ್ದಾರೆ. ಅದರ ಕೆಲಸ ಈ ಮಾನ್ಸೂನ್ ಮುಗಿದ ನಂತರ ಅವರು ಪ್ರಾರಂಭಿಸ್ತೀವಿ ಅಂತಲೂ ಸಹ ನಮಗೆ ಹೇಳಿದ್ದಾರೆ. ಸೊ ಇದು ಒಂದು ನೀವು ಹೇಳಿದಾಗೆ ಈ ತರಹ ಭೂಕುಸಿತ ಉಂಟಾಗದೇ ರೀತಿಯಾಗಿ ವೈಜ್ಞಾನಿಕ ರೀತಿಯಲ್ಲಿ ಒಂದು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕಾಗಿರೋದು ಸಹ ಅನಿವಾರ್ಯತೆ ಇದೆ. ಈಗ ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈ ಆನೆಮಹಲು ಇದಕ್ಕೆಲ್ಲ ಎಸ್ಟಿಮೇಷನ್ ಅಂದಾಜು ಪತ್ರಿಕೆಯನ್ನು ರೆಡಿ ಆಗಿದೆ. ಈ ಕಾರ್ಯವನ್ನು ಮಾನ್ಸೂನ್ ಮುಗಿದ ನಂತರ ಕೂಡಲೇ ತೆಗೆದುಕೊಳ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಧನ್ಯವಾದ. ಆ್ಯಕ್ಚುಲಿ ನಾನು ಸಭೆಯನ್ನು ತೆಗೆದುಕೊಂಡು ಎಲ್ಲ ಅಧಿಕಾರಿಗಳಿಗೂ ಸಹ ಮಳೆ ನಮಗೆ ಗೊತ್ತಿದೆ, ಈ ಹಾಸನದಲ್ಲಿ ಈಗ ಮುಂಗಾರು ಮಳೆಯಲ್ಲಿ ನಮಗೆ ಏನೆಲ್ಲ ತೊಂದರೆಗಳಾಗ್ತದೆ ಅವುಗಳ ಮುನ್ನೆಚ್ಚರಿಕೆಗೆ ನಾವು ಅನೇಕ ಕ್ರಮಗಳನ್ನು ಹೇಳಿದ್ದೇವೆ. ಮೊದಲನೇದಾಗಿ ನಮ್ಮ ಕಂದಾಯ ಇರ್ಬೋದು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಗೆ ಮುಖ್ಯವಾಗಿ ಈ ಶಾಲಾ 2 ದಿನಗಳ ರಜೆಯನ್ನು ಸಹ ನಾವು ಘೋಷಣೆ ಮಾಡಿದ್ದೇವೆ. ಮತ್ತು ಸುರಕ್ಷತೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ವಹಿಸಬೇಕು. ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಏನಿದೆ ತುಂಬ ಪ್ರೊಆಕ್ಟಿವ್ ಆಗಿ ಯಾವುದೇ ಒಂದು ಅಂತಹ ಗಂಭೀರ ಪರಿಸ್ಥಿತಿಯನ್ನು ಸಹ ಎದುರಿಸಲಿಕ್ಕೆ ತಯಾರನ್ನು ಮಾಡಿದ್ದೇವೆ. ಧನ್ಯವಾದ. ಥ್ಯಾಂಕ್ ಯು.